ನಮ್ಮ ಹೆಮ್ಮೆಯ ನಾಯಕರಾದಂತಹ ಇಡೀ ರಾಜ್ಯ ಹೆಮ್ಮೆ ಪಡುವಂತಹ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ನಿರಂತರವಾಗಿ ಗಡೀಪಾರು ಮಾಡಬೇಕು ಅಂಥೇಳಿ ಮರಳಿ ಯತ್ನವ ಮಾಡಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಬೇಕು, ಧರ್ಮಸ್ಥಳದ ಕೊಲೆಗಡಕರನ್ನ ರಕ್ಷಣೆ ಮಾಡಬೇಕು ಅಂಥೇಳಿ 3ನೇ ಸಾರಿ ಗಡೀಪಾರು ಆದೇಶವನ್ನು ಮಾಡಿದ್ರು ದಕ್ಷಿಣ ಕನ್ನಡದ ಜಿಲ್ಲಾಡಳಿತ. ಆದರೆ ಇವತ್ತು ಒನ್ಸ್ ಅಗೇನ್ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಹಾನರೇಬಲ್ ಹೈಕೋರ್ಟ್ ಗಡೀಪಾರು ಆದೇಶವನ್ನು ರದ್ದುಪಡಿಸಿದೆ, ಸ್ಟೇ ಕೊಟ್ಟಿದೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡುವ ಹಾಗಿಲ್ಲ. ಇದಕ್ಕಿಂತ ಒಳ್ಳೆ ಸುದ್ದಿ ಏನು ಬೇಕು? ಅಧಿಕಾರಿಗಳಿಗೆ ಇದಕ್ಕಿಂತ ನಾಚಿಗೇಡಿ ಸಂಗತಿ ಏನು ಬೇಕು? ಈ ಎಲ್ಲರಿಗೂ ಕೂಡ ಆಮಿಷ ಒಡ್ತಾ ಇರುವಂತಹ ಆ ನಕಲಿ ದೇವಮಾನವನ ಕುಟುಂಬಕ್ಕೆ, ಅವರ ತಮ್ಮನಿಗೆ, ಅವನ ಗ್ಯಾಂಗಿಗೆ, ಅವನ ಬೆಂಬಲಿಗರಿಗೆ ಇದಕ್ಕಿಂತ ದೊಡ್ಡ ಕಪಾಳ ಮೋಕ್ಷ ಏನು ಬೇಕು? ಮೊದಲನೇ ಸಾರಿ ಗಡೀಪಾರು ಹಾಕಿದಾಗಲೇ ಮಾನ್ಯ ಹೈಕೋರ್ಟ್ ಹೇಳಿತ್ತು, ಪ್ರೊಸೀಜರ್ ಪ್ರಕಾರ ನೀವು ಮಾಡಿಲ್ಲ, ನೀವು ಮಾಡೋದಾದರೆ ಆಸ್ ಪರ್ ಪ್ರೊಸೀಜರ್ ಮಾಡಿ. 20 ದಿನನೋ ಒಂದಿಷ್ಟು ಟೈಮ್ ಕೊಟ್ಟಿದ್ರು, ಮತ್ತೆ ಮಾಡಿದ್ರು ಗಡೀಪಾರು. ಏನು ಕಾರಣ? ಯಾವ ಕಾರಣನೇ ಇಲ್ಲ. ಅಲ್ಲಿಯ ಮಹಾನುಭಾವ DSP, ಈಗಿನವರಲ್ಲ, ಆವಾಗ ಬಂಟ್ವಾಳ DSP ಅವರಿದ್ರು. ಎಷ್ಟು ಅಸಂಬದ್ಧವಾದಂತಹ ಕಾರಣಗಳನ್ನು ಕೊಡ್ತಾರೆ ಅಂತ ಹೇಳಿದರೆ ಇಡೀ ಪೊಲೀಸ್ ಇಲಾಖೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಹಿಂಗೆ ಅಂತಹ ಅಸಂಬದ್ಧ ಕಾರಣಗಳನ್ನು ಕೊಡ್ತಾರೆ. 1998ರಲ್ಲಿ ಆದಂತಹ ಕೇಸು ಖುಲಾಸೆ ಆದರೆ ಇವರು ಹೆದರಿಸಿ ಖುಲಾಸೆ ಮಾಡಿಸ್ಕೊಂಡ್ರು. ಮಾನ್ಯ DSP ಬಂಟ್ವಾಳ ಅವರು, ಆಗಿನ ಬಂಟ್ವಾಳದವರು. 2ನೇ ಸಾರಿನೂ ಕೂಡ ರದ್ದಾಯಿತು. ಮತ್ತೆ ಮರಳಿ ಯತ್ನವ ಮಾಡು, ಅತ್ಯಾಚಾರಿ ಕುಟುಂಬವನ್ನು ರಕ್ಷಿಸು, ಪ್ರಭಾವಿ ಕುಟುಂಬವನ್ನು ರಕ್ಷಿಸಲೇಬೇಕು. ಅವ್ರ ಮಿನಿಟಿಂತರಲ್ಲೇ ಅಲ್ಲ ಎಲ್ಲ ಇವರು ಪೋಸ್ಟಿಂಗ್ ಆಗೋದು. ಮತ್ತೆ ಒನ್ಸ್ ಅಗೇನ್ 3ನೇ ಸಾರಿ ಹಾಕಿದ್ರು. 3ನೇ ಸಾರಿ ಬರೋಬ್ಬರಿ ಚಾಟಿ ಬಾರಿಸಿದೆ ಹೈಕೋರ್ಟ್. ನಮಗೆ ನಂಬಿಕೆ ಇದೆ, ಇವರು ಎಷ್ಟೇ ದುಡ್ಡು ಇರಬಹುದು, ಎಷ್ಟೇ ಪ್ರಭಾವ ಇರಬಹುದು, ಎಷ್ಟೇ ಮದ ಇರಬಹುದು, ಎಷ್ಟೇ ತೋಳ್ಬಲ ಇರಬಹುದು, ಕಾನೂನಿಗೂ ಕೂಡ ಒಂದು ಬಲ ಇದೆ. ನಾವು ಯಾವತ್ತಿಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇಷ್ಟು 13-14 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಎಲ್ಲಿ ಒಂದೇ ಒಂದು ಕಡೆನೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡಿಲ್ಲ, ಜಾತಿಗಳ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಮಾಡಿಲ್ಲ, ಧರ್ಮದ ವಿರುದ್ಧ ನಿಂದನೆ ಮಾಡಿಲ್ಲ. ಎಲ್ಲ ಧರ್ಮವನ್ನು ಸೇರಿಸುವಂತಹ, ಎಲ್ಲ ಜಾತಿಗಳನ್ನ ಸೇರಿಸುವಂತಹ, ಕೂಡಿಸುವಂತಹ, ಒಗ್ಗೂಡಿಸುವಂತಹ ಪ್ರಯತ್ನ, ಒಂದು ಶ್ರೇಷ್ಠ ಕಾರ್ಯವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡಿದ್ದಾರೆ. ಅವರ ಬಗ್ಗೆ ಹೇಳ್ತಾರೆ ಈ ಮಹಾನುಭಾವ ಪೊಲೀಸರು, ಬೆಳ್ತಂಗಡಿ ಆಗಿನ ಬಂಟ್ವಾಳದ DSP ಅವರು. ಅವರ ಪ್ರಕಾರ ಮತ್ತೆ ಒನ್ಸ್ ಅಗೇನ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಆದಂತವರು ಧರ್ಮದ ವಿರುದ್ಧ ಮಾತಾಡಿದ್ರು. ಯಾವ ಧರ್ಮದ ವಿರುದ್ಧ ಮಾತಾಡಿದ್ದಾರೆ? ಸುಳ್ಳು 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 ಬರೆದು ಬಿಡೋದು. ಈಗ ಮತ್ತೆ ಒಂದು 3-4 ದಿನದಿಂದ ಏನ್ ಮಾಡ್ತಾ ಇದ್ರು? ಇವರ ಅತ್ಯಾಚಾರಿಗಳ ಬೆಂಬಲಿಗರಿಂದಲೇ ಪತ್ರ ಬರೆಸ್ಕೊತಾ ಇದ್ರು, ಇಮೇಲ್ ಹಾಕಿಸ್ಕೊತಾ ಇದ್ರು. ಮಹೇಶ್ ಶೆಟ್ಟರಿಂತ ನಮಗೆ ಭಯ ಇದೆ, ಒಂದು ಮೇಲ್ ಮಾಡಿ ನಾವು ಕೋರ್ಟಿಗೆ ಕೊಡಬೇಕು ಅಂತ ಹೇಳಿ. ಎಂತ ನಾಲಾಯಕ್ ವ್ಯವಸ್ಥೆ ರೀ ಇದು, ಎಂತ ಹೊಲಸು ದರಿದ್ರ ವ್ಯವಸ್ಥೆ. ಆದರೂ ಕೂಡ ಥ್ಯಾಂಕ್ಸ್ ಟು MR ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್ MR ಬಾಲಕೃಷ್ಣ ಸರ್, ಬಹಳ ಅತ್ಯದ್ಭುತವಾಗಿ ವಾದವನ್ನು ಮಾಡಿ ಒಂದು ಬಹು ದೊಡ್ಡ ಸಮಾಧಾನವನ್ನ, ಜಯವನ್ನ ನಮಗೆ ತಂದು ಕೊಟ್ಟಿದ್ದಾರೆ. ಯಾಕಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಜಯ ಸಿಕ್ಕರೆ ಇಡೀ ಹೋರಾಟಕ್ಕೆ ಸಿಕ್ಕಂತ ಜಯ. ಮಹೇಶ್ ಶೆಟ್ಟರು ನಿರಾಳರಾದರೆ ನಾವೆಲ್ಲರೂ ಕೂಡ ನಿರಾಳ. ಈಗೇನು ಉತ್ತರ ಕೊಡ್ತೀರಪ್ಪ? ಇದೆಲ್ಲ ಏನಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ತೋರಿಸೋದು. ನೋಡಿ, ನಮ್ಮ ವಿರುದ್ಧ ಮಾತಾಡ್ಬಿಟ್ರು, ಗಡೀಪಾರಾದ್ರು. ನೋಡಿ, ನಮ್ಮ ವಿರುದ್ಧ ಏನು ಪೂಜ್ಯರ ವಿರುದ್ಧ ಮಾತಾಡ್ಬಿಟ್ರು, ಗಡೀಪಾರು. ಪೂಜ್ಯರ ವಿರುದ್ಧ ಮಾತಾಡಿದ್ರೆ ಜೈಲು, ಪೂಜ್ಯರ ವಿರುದ್ಧ ಮಾತಾಡಿಬಿಟ್ರೆ
ನೋಟಿಸು, ಕೇಸು, FIR. ಮೂಳೆ ಮಾಧ್ಯಮಗಳಿಗೆ ಹೇಳಿ 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 ತಾವು ಮಾಡಿದ ಕೊಲೆ ಅತ್ಯಾಚಾರಗಳನ್ನ, ಕೊಳಕನ್ನ, ಪೂಜ್ಯರು ಅನ್ನುವಂಥ ಬಿಳಿ ಪರದೆಯನ್ನ ಹಾಸಿ ಅದರ ಮೇಲೆ ದೇವಸ್ಥಾನದ ಒಂದು ಮುದ್ರೆ ಒತ್ತಿ ನಾವು ಶುದ್ಧರುದ್ರೆ ಇದೆಲ್ಲ ಹಲಕ ಕೆಲಸ ಯಾಕೆ ಮಾಡಬೇಕಾಗಿತ್ತು? ಪೊಲೀಸರು ಅರ್ಥ ಮಾಡ್ಕೋಬೇಕಿದನ್ನ. ನಿಮ್ಮ ಮರ್ಯಾದೆ ನೀವು ಹಾಳು ಮಾಡ್ಕೊಳ್ಬೇಡಿ. ನೀವು ಹೇಳ್ತಿರಲ್ಲ ಪೊಲೀಸರಿಗೆ ಇವರು ಬೈದಿದ್ದಾರೆ ನಿನ್ನೆ. ಅರೇ ಬಾಸ್, ಪೊಲೀಸರೇ ಮಹೇಶ್ ಶೆಟ್ಟರ್ ವಿರುದ್ಧ ಶರ ಬರೆದಂತವ್ರು ಪೊಲೀಸರಿಗೆ ಬೈತಾರೆ ಅಂತ ಹೇಳಿ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಾದ ಆಗಿದ್ದು ಕಣ್ಣಿದ್ಯಾ ನಿಮಗೆ? ಕಣ್ಣಿದ್ರೆ ಹಿಂಗ ತೆಗೆದು ನೋಡಿ, ಕಣ್ಣಿದ್ರೆ ತೆಗೆದು ನೋಡಿ. ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಾದ ಆಗಿದೆ, ಆರೋಪಿಗಳು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಎಕ್ಸೆಪ್ಟ್ ಪೊಲೀಸ್. ಸುಪ್ರೀಂ ಕೋರ್ಟ್ ಮಾನ್ಯತೆ, ಆ ವಾದಕ್ಕೆ ಮಾನ್ಯತೆ ಕೊಟ್ಟು ನೋಟಿಸ್ ಜಾರಿ ಮಾಡಿದರಿ. ಮಹೇಶ್ ಶೆಟ್ಟರ್ ಏನ್ ಹೇಳಿದ್ದಾರೆ? ಅವರು ಗ್ರಾಮ ಭಾಷೆಯಲ್ಲಿ ಮಾತಾಡ್ತಾರೆ, ಪಾಲಿಷ್ಡ್ ಆಗಿ ಮಾತಾಡಕ್ ಗೊತ್ತಿಲ್ಲ. ರೈತರವರು, ರೈತನ ಮಗ, ಸ್ವತಃ ಅವರು ಕೂಡ ರೈತರೇ. ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ ಕತ್ತಲಾಗುವವರೆಗೂ ಕೂಡ ತೋಟದಲ್ಲಿ ದುಡಿತಾ ಇರ್ತಾರೆ, ಗೊಬ್ಬರ ಹಾಕ್ತಾರೆ, ಕಳೆ ತೆಗಿತಾ ಇರ್ತಾರೆ, ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಅವರು ನೆಟ್ಟಂತಹ ಗಿಡ ಮರಗಳನ್ನ. ರಫ್ ಆಗಿ ಮಾತಾಡ್ತಾರೆ, ಹೌದು. ಮತ್ತೇನೆ ನೀವು ಮಾಡೋ ಕೆಲಸಕ್ಕೆ ಆರ್ತಿ ತಟ್ಟೆ ಎತ್ತಬೇಕಾ ನಿಮ್ಗೆ? ಬರೀ ಸುಳ್ಳು ಕೇಸು, ನಮ್ಮೆಲ್ಲರ ಮೇಲೂ ಸುಳ್ಳು ಕೇಸು ಹಾಕ್ಬಿಡೋದು. ಹಂಗೆ ಯಾವನೋ ದಾಸ್ ಅಂತವನು ಯಾವನೋ ಕೊಟ್ಟಂತೆ, ಪೂಜ್ಯರಬ್ಬ ಇದನ್ನಂತ ಚೇಲ ಅಂತವನು ಅವನು ಕೊಟ್ಕೊಳ್ಳೆ ಸುಳ್ಳು FIR ಹಾಕ್ಬಿಡೋದು. ಹಂಗೆ ನಾಚಿಕೆ ಆಗಬೇಕು. ಶೇಮ್ ಆನ್ ಯುವರ್ ಪಾರ್ಟ್, ಬ್ಲಡಿ ಶೇಮ್ ಆನ್ ಯು. ಉಗಿದಿದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ನಿಮಗೆ. ಇನ್ನೂ ಕೂಡ ನಾಚಿಕೆ ಬರ್ತಾ ಇಲ್ಲ ನಿಮಗೆ. ಗಡಿಪಾರ್ ಹಾಕ್ಬಿಡೋದು. ಗಡಿಪಾರ್ ಮಾಡ್ತೀರಾ ನೀವು? ಹಂಗಿದ್ರೆ ಕೋರ್ಟು ಹೇಳಿದರಿ. ಯಾವ ಅಲ್ಲಿ ಮತ್ತಿನ್ನ ಅವನು ಯಾರವನು ಸಂದೇಶ್ ಅಂತ ಹೇಳಿ ಕಂಪೌಂಡ್ ಹಾರದವನು ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ದ ಅಂತ ಹೇಳಿ ವರದಿ ಬರ್ತಾ ಇದೆ. ಮತ್ತು ವರದಿ ಮಾಡೋರಿಗೆ ಎಲ್ಲರೂ ಬೈತಾ ಇದ್ದಾರೆ, ನಾವು ಬೈತೀವಿ, ಟೀಕೆ ಮಾಡ್ತೀವಿ. ಗಡಿಪಾರ್ ಮಾಡ್ತೀರಾ? ಪೊಲೀಸರು ಬಂದ್ಬಿಟ್ರು ಅಂತ ಹೇಳಿ, ಪೊಲೀಸರು ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಮೆರವಣಿಗೆ ಮಾಡಿದ್ದಾರೆ ಈ ರಾಜ್ಯದ ಜನ. ಸರಿಯಾಗಿ ತನಿಖೆ ಮಾಡಿದ್ರೆ ನಿಮಗೆ ಹೂವಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಿದ್ರು. ಇಡೀ ಕರ್ನಾಟಕದಿಂದ ನಿಮಗೆ ನಾವು ಮರ್ಯಾದೆ ಕೊಟ್ಟು ಮೆರವಣಿಗೆ ಮಾಡ್ತಾ ಇದ್ವು. ಅದು ಬಿಟ್ಟು ವೆಜನಲ್ ಸ್ವಾಬ್ ಇಲ್ಲ, CC ಕ್ಯಾಮ್ರಾ ಇಲ್ಲ. 4 ದಿನ ಸೌಜನ್ಯ ಪ್ರಕರಣ, 4 ದಿನ ಹಿಂದೆ ಅದೇ CC ಕ್ಯಾಮ್ರಾದ ಜಾಡು ಹಿಡಿದು ಆ ಪುಂಜಾಲಕಟ್ಟೆ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳತನ ಆಯ್ತು. ಆ ಕಳ್ಳರನ್ನ ಹಿಡಿತಾರೆ, ಈ ಅತ್ಯಾಚಾರಿಗಳನ್ನು ಹಿಡಿಯಕ್ಕಾಗಲ್ಲ. ಮತ್ತೆ ಅದಕ್ಕೆ ಬೈತಾರೆ, ಎಲ್ಲರೂ ಬೈತಾರೆ. ಬೈಲೇಬೇಕು, ಬೈಸ್ಕೊಳ್ಳೋದಕ್ಕೆ ಯೋಗ್ಯರು ನೀವು. ಅದಕ್ಕೆ ಕಾರಣ ಕೊಟ್ಟು ಗಡಿಪಾರು. ಇನ್ನು ಎಷ್ಟಂತ ರಕ್ಷಣೆ ಮಾಡ್ತೀರಿ ನೀವು ಆ ಅತ್ಯಾಚಾರಿಗಳದ್ದು? ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅದ್ಭುತವಾದಂಥ ಆದೇಶ ಬಂತು. ಅದಕ್ಕಿಂತ ಸ್ವಲ್ಪ ದಿನದ ಹಿಂದೆ 74 ಅನಾಥ ಸಂಶಯಾಸ್ಪದ ಕೊಲೆ ಆದಂಥ ಶವಗಳ ಕುರಿತಾಗಿ ಮಾನ್ಯ ಹೈಕೋರ್ಟ್ ಆದೇಶ ಮಾಡಿದೆ. ನಿರಂತರವಾಗಿ ನಡೀತಾ ಇದೆ. ಇನ್ನೆಷ್ಟು ರಕ್ಷಣೆ ಮಾಡ್ತೀರಿ? ಈಗಾದರೂ ತಿದ್ಕೊಳ್ಳಿ. ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು, ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ಆ ಅಧಿಕಾರಿಗಳಿಗೆ, ರೆವೆನ್ಯೂ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಉತ್ತರ ಕೊಡಬೇಕು ನೀವು ಸಮಾಜಕ್ಕೆ. ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಉತ್ತರ ಕೊಡಲೇಬೇಕು ನೀವು. ಪ್ರಶ್ನಾತೀತರಲ್ಲ ನೀವು. ಯು ಆರ್ ನಾಟ್ ಅನ್ಕ್ವಶ್ಚನೇಬಲ್. ಇವತ್ತಿನ ಈ ತೀರ್ಮಾನ ಮಾನ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರಿಗೆ ಸ್ಟೇ ತಂದದ್ದು ಎಲ್ಲರಿಗೂ ಕೂಡ ಸಮಾಧಾನ ತಂದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ನಿಂತ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿರಂತರ ಹೋರಾಟ ಜಯದ ಹಾದಿಯಲ್ಲಿ, ತಾರ್ಕಿಕ ಅಂತ್ಯದ ಹಾದಿಯಲ್ಲಿ ನಾವು ಸಮೀಪಿಸ್ತಾ ಇದ್ದೇವೆ. ವಿನಾಕಾರಣ ಸುಳ್ಳು, ಅಪಪ್ರಚಾರ, ಒಳಗಿಂದೊಳಗೆ ಏನೇನೋ ಮಾಡ್ತಾ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ. ತಾವೆಲ್ಲರೂ ಕೂಡ ಈ ಹೋರಾಟದ ಪರವಾಗಿ ನಿಂತ ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಯೂಟ್ಯೂಬ್ನಲ್ಲಿ ಇರ್ಬೋದು, ಬೆಂಬಲಿಸ್ತಾ ಇರುವಂಥ ತಾವೇನೋ ಒಂದು ನಮಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ನಿಂತ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದೇನೂ ಕೂಡ ನಾವು ಯಾವುದೇ ರೀತಿಯಾದಂಥ ಅಶಾಂತಿ, ವೈಲೆನ್ಸು,
ಬೈಯೋದು ಏನು ಬೇಡ. ಪ್ರವೋಕ್ ಮಾಡ್ತಾರೆ, ನಾವು ಅವ್ರನ್ನ ಹೊಡೆದು ಬಿಡಬೇಕು, ಇದನ್ನು ಮಾಡಬೇಕು ಅಂತೇಳಿ. ಬಟ್ ವಿ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನಲ್. ನಾವು ಸಂವಿಧಾನದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಈ ದೇಶದ ಈ ನೆಲದ ಕಾನೂನಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯ ಮೇಲೆ ನಾವು ಹೋಗೋಣ. ಒಂದೆರಡು ದಿನ ಲೇಟ್ ಆಗ್ಬೋದು, ತಾಳ್ಮೆಯಿಂದ ನಾವು ಹೋಗೋಣ. ಎಸ್, ತಮ್ಮೆಲ್ಲರ ಒಂದು ಬೆಂಬಲ ಇರಲಿ. ಯಾರ್ಯಾರು ಈ ವಿಡಿಯೋನ ಮತ್ತು ಆದಷ್ಟು ಬೇಗ ಮಹೇಶ್ ಶೆಟ್ಟರು ಕೂಡ ಮಾತಾಡ್ತಾರೆ. ನಮಗೆ ಬೇಜಾರಿತ್ತು, ಅವರು ಮಾತಾಡ್ತಾ ಇಲ್ಲ ಅಂತೇಳಿ. ಯಾಕಂದರೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಹಾಕಿದ್ರು. ಮಹೇಶ್ ಶೆಟ್ಟರು ಕೂಡ ಇನ್ನು ಮೇಲೆ ಪ್ರವಾಸ ಮಾಡ್ತಾರೆ. ಸಂಘಟನೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ತಾರೆ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ಜಯ ನಮಗೆ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಸಹಕರಿಸ್ತಾ ಇರುವಂತಹ ಎಲ್ಲ ಅಡ್ವೊಕೇಟ್ಗಳಿಗೆ, ಎಲ್ಲ ನಮ್ಮ ಕಾನೂನಿನ ಟೀಮ್ಗೆ, ಮೋಹಿತ್ರವರಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ತಮ್ಮೆಲ್ಲರ ಬೆಂಬಲ ಇರಲಿ. ಜಸ್ಟಿಸ್